ನಮಸ್ತೆ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ನೋಡಿ, ತಲೆ ಕೂದಲು ಅನ್ನುವಂಥದ್ದು ಬಹಳ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಈ ಕೇಶರಾಶಿಗೆ ಮರಳಾಗದೇ ಇರೋರೇ ಇಲ್ಲ. ಕೇಶ ಸಂಪತ್ತು ಎಷ್ಟು ಚೆನ್ನಾಗಿದ್ದರೆ ಅಷ್ಟು ಸೌಂದರ್ಯ ವೃದ್ಧಿಯಾಗತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಯಾರನ್ನು ಕೇಳಿ ನಮ್ಮ ಕೂದಲೆಲ್ಲ ಉದುರು ಹೋಗ್ತಾ ಇದೆ ರೀ, ನಮ್ಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಏನಾದ್ರು ಹೇಳಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲರೂ ಬರ್ತಾರೆ, ಅಮ್ಮ ನಮ್ಮ ಕೂದಲು ತುಂಬ ಉದುರ್ತಾ ಇದೆ, ಏನಾದರೂ ಹೇಳಿ. ಏನು ಮಾಡಿದ್ರೂ ನಮಗೆ ಕೂದಲಿನ ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೂದಲಿನ ಬಗ್ಗೆಯೇ ಕೇಳ್ತಾ ಇರ್ತಾರೆ. ಹಾಗಾಗಿ ಕೆಲವು ವಿಧಾನಗಳು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಕೂದಲು ಉದುರುವಿಕೆಯನ್ನು ತಡೆಗಟ್ಟೋದಕ್ಕೆ ಮತ್ತು ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪರಿಸರದ ಮಾಲಿನ್ಯದಿಂದ ಜೊತೆಗೆ ನಾವು ಉಪಯೋಗಿಸ್ತಕ್ಕಂತಹ ಎಲ್ಲ ಪದಾರ್ಥಗಳು ಕೂಡ ರಾಸಾಯನಿಕ ಮಿಶ್ರಿತವಾಗಿರೋದ್ರಿಂದ ಆರೋಗ್ಯದಲ್ಲಿಯೂ ಸಾಕಷ್ಟು ಏರುಪೇರುಗಳಾಗತ್ತೆ. ಕೂದಲು ಕೂಡ ಶರೀರದ ಒಂದು ಅಂಗವೇ ಅಲ್ವೇ, ಅದಕ್ಕೂ ಕೂಡ ಪೌಷ್ಟಿಕಾಂಶದ ಅವಶ್ಯಕತೆ ಇರುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಹೇಗೆಲ್ಲ ನಾವು ಅಂದರೆ ಆರೋಗ್ಯಪೂರ್ಣವಾದ ಕೂದಲನ್ನು ಪಡೆಯೋದಕ್ಕೆ ಕೇವಲ ಮೇಲೆ ಹಚ್ಚುವಿಕೆಯಿಂದ ಒಂದು ಭಾಗವಾದರೆ ನಾವು ಸೇವನೆ ಮಾಡ್ತಕ್ಕಂತಹ ಆಹಾರ ಇನ್ನೊಂದು ವಿಧಾನ. ಇವೆರಡರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. ಎರಡನ್ನೂ ಉಪಯೋಗವನ್ನು ಮಾಡೋದರಿಂದ ಕೂದಲನ್ನು ಚೆನ್ನಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಏನೆಲ್ಲ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಕೆಂಪು ಬಣ್ಣದ ಅಕ್ಕಿಯನ್ನು ಒಂದು 2-3 ಚಮಚದಷ್ಟು ತೆಗೆದುಕೊಳ್ಳಿ. ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆ ಹಾಕ್ಕೊಳ್ಳೋಣ. ಸ್ವಲ್ಪವೇ ನೆನೆದರೂ ಸಾಕು. ನೆಂದ ಮೇಲೆ ಅದನ್ನು ನೀರನ್ನೆಲ್ಲ ಬೇರ್ಪಡಿಸಿ 1-2 ನಿಮಿಷ ಸ್ವಲ್ಪ ಅದನ್ನು ಹಾಗೆಯೇ ಹರಡಿ ಬಿಟ್ಟುಬಿಡೋಣ. 5 ನಿಮಿಷ ಬಿಟ್ಟರೂ ಸಾಕು. ಸ್ವಲ್ಪ ನೀರಿನ ತೇವಾಂಶ ಸ್ವಲ್ಪ ಕಡಿಮೆ ಆದರೆ ಸಾಕು. ಈ ಅಕ್ಕಿಯನ್ನು ನೆಂದಂತಹ ಆರಿಸಿ ಇಟ್ಟುಕೊಂಡಿರ್ತಕ್ಕಂತಹ ಈ ಅಕ್ಕಿಯನ್ನು ನಾವು ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂಚೂರು ತರಿಯಾಗಿ ಪುಡಿಯಾಗಿ ಮಾಡಿಟ್ಕೊಳ್ಳೋಣ. ಈ ಕೆಂಪು ಅಕ್ಕಿಯನ್ನು ನಾವು ಈ ರೀತಿ ಪುಡಿಯನ್ನು ಮಾಡಿಟ್ಕೊಂಡಿದ್ದೀವಲ್ಲ, ಈ ಪುಡಿಯನ್ನು ಒಂದು ಭಾಗ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ ಎಣ್ಣೆ ನಮಗೆ ಇದಕ್ಕೆ ಬೇಕಾಗ್ತಕ್ಕಂಥದ್ದು. ಇದರ ಜೊತೆಗೆ ಸ್ವಲ್ಪ ದಾಸವಾಳದ ಹೂವುಗಳು ಅಥವಾ ಎಲೆಗಳು, ನಿಮಗೆ ಯಾವುದು ಸುಲಭ ಲಭ್ಯವೋ ಅದನ್ನು ತೆಗೆದುಕೊಳ್ಳಿ. ಈ ಎರಡನ್ನೂ ಕೂಡ ನಾವು ಕೊಬ್ಬರಿ ಎಣ್ಣೆಗೆ ಈ ಎಲೆಯನ್ನು ಸಣ್ಣ ಸಣ್ಣ ತುಂಡಾಗಿ ಕತ್ತರಿಸ್ಕೊಳ್ಳೋಣ. ಈ ತರಿಯಾಗಿ ಪುಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಕೆಂಪು ಅಕ್ಕಿ ಮತ್ತು ಈ ದಾಸವಾಳದ ಕೆಲವು ಎಲೆಗಳನ್ನು ಕತ್ತರಿಸಿಟ್ಕೊಂಡಿರೋಣ. ಇದರ ಜೊತೆಗೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳೋಣ. ಇವು ಮೂರನ್ನು ನಾವು ಕೊಬ್ಬರಿ ಎಣ್ಣೆಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಕುದಿಸೋಣ. ಕುದಿಸಿದ ನಂತರ ಒಲೆಯನ್ನು ಆರಿಸಿ ಅದನ್ನು ಹಾಗೆಯೇ ಮುಚ್ಚಿಟ್ಬಿಡೋಣ. ಅದು ತನ್ನಷ್ಟಕ್ಕೆ ತಾನೇ ಆರೋದಕ್ಕೆ ಬಿಡೋಣ. ಪೂರ್ಣವಾಗಿ ತಣ್ಣಗಾದ ನಂತರ ಅದನ್ನು ಶೋಧಿಸಿಕೊಳ್ಳೋಣ. ಈ ಶೋಧಿಸಿಕೊಂಡಂತಹ ಈ ಎಣ್ಣೆಯನ್ನು ನಾವು ವಾರದಲ್ಲಿ ಒಮ್ಮೆಯೋ 2 ಬಾರಿಯೋ ತಲೆಗೆ ಹಚ್ಚಿ ತಲೆಗೆ ಸ್ನಾನವನ್ನು ಮಾಡೋದಕ್ಕೆ ಆಗಲಿ ಉಪಯೋಗಿಸ್ಬಹುದು. ಅಥವಾ ನಾವು ಹಾಗೆಯೇ ಕೊಬ್ಬರಿ ಎಣ್ಣೆ ನಾವು ತಲೆ ಬಾಚೋದಕ್ಕೆ ಉಪಯೋಗಿಸ್ತೀವಲ್ಲ, ಹಾಗೆ ಬೇಕಾದರೂ ಉಪಯೋಗವನ್ನು ಮಾಡ್ಕೋಬಹುದು. ಈ ರೀತಿ ಬಳಕೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ನೋಡಿ, ಕೂದಲು ಹೇರಳವಾಗಿ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಶುರುವಾಗತ್ತೆ. ಜೊತೆಗೆ ಕೂದಲು ಉದುರ್ತಾ ಇರ್ತಕ್ಕಂಥದ್ದು ನಿಲ್ಲತ್ತೆ. ಜೊತೆಗೆ ತಲೆಯಲ್ಲಿ ಏನಾದರೂ ಹೊಟ್ಟುಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆ ಕೂದಲಿನ ಸಂಪೂರ್ಣ ಪೋಷಣೆ ಇದರಿಂದ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನೂ ಒಂದು ಬಗೆಯ ಎಣ್ಣೆಯನ್ನು ನಾವು ತಯಾರು ಮಾಡಿಟ್ಕೊಳ್ಬಹುದು. ಅದನ್ನು ಕೂಡ ಹೇಳ್ತೀನಿ, ಅದನ್ನು ಕೇಳ್ಕೊಳ್ಳಿ. ಈ ಕಪ್ಪು ಜೀರಿಗೆ ಅಂತ ಸಿಕ್ಕತ್ತೆ, ಕಪ್ಪು ಬಣ್ಣದ್ದಾಗಿರುತ್ತೆ. ಆ ಕಪ್ಪು ಬಣ್ಣದ ಜೀರಿಗೆಯನ್ನು ತಂದಿಟ್ಕೊಳ್ಳೋಣ. ಈ ಕಪ್ಪು ಬಣ್ಣದ ಜೀರಿಗೆಯ ಜೊತೆಗೆ ನಮಗಿನ್ನೊಂದೇ ಪದಾರ್ಥ ಬೇಕಾಗಿರ್ತಕ್ಕಂಥದ್ದು, ಅದು ಮೆಂತ್ಯ. ಇವೆರಡೂ ಕೂಡ ಮನೆಯಲ್ಲಿ ಸಾಮಾನ್ಯವಾಗಿ ಕಪ್ಪು ಜೀರಿಗೆ ಯಾರು ಉಪಯೋಗಿಸದೇ ಇದ್ದರೂ ಕೂಡ ಮೆಂತ್ಯ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಈ 2 ಪದಾರ್ಥವನ್ನು ನಾವು 2 ಬಗೆಯಲ್ಲಿ ನಾವು ಇದನ್ನು ಉಪಯೋಗವನ್ನು ಮಾಡಬಹುದು. ಒಂದು, ರಾತ್ರಿ ಅದನ್ನು ಚೆನ್ನಾಗಿ ನೆನೆ ಹಾಕಿಟ್ಬಿಟ್ಟಿದ್ದು ಮಾರನೆಯ ದಿವಸ ಬೆಳಿಗ್ಗೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ರುಬ್ಬಿಕೊಂಡಂತಹ ಈ ಮಿಶ್ರಣವನ್ನು
ಬೆಳಗ್ಗೆ ತಲೆಗೆಲ್ಲ ಹಚ್ಚಿ 1 ಗಂಟೆಗಳ ನಂತರದಲ್ಲಿ ತಲೆಯನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು, ಇದೇ 2 ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಪುಡಿಯನ್ನು ಮಾಡಿಟ್ಕೊಳ್ಳುವಂಥದ್ದು. ಪುಡಿ ಮಾಡಿಟ್ಕೊಂಡು ಕೊಬ್ಬರಿ ಎಣ್ಣೆಗೆ ಈ ಪುಡಿಯನ್ನು ಹಾಕಿ 5 ನಿಮಿಷಗಳ ಕಾಲ ಕುದಿಸಿ ಅದನ್ನು ಶೋಧಿಸಿ ಎತ್ತಿಟ್ಕೊಂಡು ಆ ಎಣ್ಣೆಯನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದು. ಇದು 2ರಲ್ಲಿ ಯಾವುದೇ ರೀತಿ ಪ್ರಯೋಗವನ್ನು ಮಾಡಿದರೂ ಕೂಡ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ಸರಳ ವಿಧಾನಗಳಿಂದನೇ ಕೂದಲನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದರ ಜೊತೆಗೆ ಮತ್ತೊಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಯಾರಿಗೆ ಕೂದಲು ತುಂಬ ಉದುರ್ತಾ ಇದೆ, ಯಾವುದಕ್ಕೂ ನಮಗೆ ಅದು ಫಲಿತಾಂಶವನ್ನೇ ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ತೀರಾ, ಅಂಥವ್ರು ಏನು ಮಾಡಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಚೂರ್ಣವನ್ನು ತಂದಿಟ್ಕೊಳ್ಳಿ. ರಾತ್ರಿ ಮಲಗುವಾಗ 1/2 ಚಮಚದಷ್ಟು ಈ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು 1/2 ಲೋಟ ಬಿಸಿ ನೀರನ್ನು ಕುಡೀರಿ. ಈ ರೀತಿ ಪ್ರತಿನಿತ್ಯ 1 ತಿಂಗಳುಗಳ ಕಾಲ ಇದನ್ನು ಸೇವನೆಯನ್ನು ಮಾಡ್ತಾ ಬನ್ನಿ. ನೀವು ತಲೆಗೆ ಏನು ಹೊಸದಾಗಿ ಹಚ್ಚೋದೇ ಬೇಡ, ತನ್ನಷ್ಟಕ್ಕೆ ತಾನೇ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಪ್ರಕೃತಿಯಲ್ಲಿ ಏನೆಲ್ಲ ಇದೆ ರೀ, ಇಂಥದ್ದು ಇಲ್ಲ ಅನ್ನುವ ಮಾತೇ ಇಲ್ಲ. ಅದನ್ನು ಯಾರಿಗೆ ಯಾವಾಗ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಜಾಣತನ. ಹಾಗಾಗಿ ಈ ರೀತಿಯ ಒಂದು ಪ್ರಯೋಗವನ್ನು ಮನೆಯಲ್ಲೇ ಮಾಡಿಕೊಳ್ಳಿ. ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಬೆಳೆಯೋದಷ್ಟೇ ಅಲ್ಲ, ನೋಡೋದಕ್ಕೆ ಆಕರ್ಷಣೀಯವಾಗಿಯೂ ಕೂಡ ಇರೋದಕ್ಕೆ ಅವಕಾಶ ಆಗುತ್ತೆ. ಇಷ್ಟು ಮಾಡ್ಕೊಳ್ಬಹುದಲ್ವಾ? ಬಹುಶಃ ಎಲ್ರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಯಾಕೆ ತಡ, ಈಗಲೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಇದನ್ನು ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ನಮ್ಮನ್ನು ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡಿ.